ಸೊ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿಯಿಂದ ಚಂದನವನಕ್ಕೆ ಕಾಲಿಟ್ಟು ಬೆಳ್ಳಿ ಪರದೆಯ ಮೇಲೆ ಚಮಕ್ಕಂತ ಚಮತ್ಕಾರ ಮಾಡಿ ಗತಿಸಿ ಹೋದ ಕಾಲಕ್ಕೆ ಅವತಾರ ಪುರುಷನಾಗಿ ಗತವೈಭದ ಮುನ್ನುಡಿ ಬರೆದು ಸಖತ್ತಾಗಿ ಒಂದು ಸರಳ ಪ್ರೇಮ ಕಥೆ ಹೇಳೋಕೆ ಹೊರಟಿರುವ ಸಿಂಪ್ಲಿಸಿಟಿಗೆ ಮೊದಲು ಮಾತಾಡ್ತಿರೋದಲ್ಲ, ನಿಮ್ಮ ಟೀಮ್ ಅವರು ನಿಮ್ಗೋಸ್ಕರ ಡೆಡಿಕೇಟ್ ಮಾಡಿರೋದು ಸರ್. ಮೂವಿ ಇಟ್ಟಾಗಿದ್ರೆ ಅವನು ಮೆನ್ಷನ್ ಮಾಡಿದ್ರೆ ಖುಷಿಯಾಗಿರುತ್ತೆ. ಇಟ್ಟಾಗಿರೋ ಮೂವಿ ಮಾತ್ರ ಹೇಳ್ತಾರೆ, ಅದ್ರ ಜೊತೆ ಒಂದು ಸರಳ ಪ್ರೇಮ ಕಥೆ ಹೇಳಿರೋದು ಖುಷಿ. ಥ್ಯಾಂಕ್ ಯು ಸರ್. ನಾನು ಬೇಸಿಕಲಿ ಲೇಖಕ ಮತ್ತು ನಿರ್ದೇಶಕ ಕೂಡ ಹೌದು. ಈ ಚಿತ್ರದ ಕಥೆ ಮತ್ತು ಚಿತ್ರಕಥೆ ನನ್ನದು. ಕಥೆ ಏನು ಅಂತ ಕೇಳಬೇಡಿ, ಹೇಳ್ಬೋದು 4 ಸಾಲಿನಲ್ಲಿ, ಆದರೆ ಅದು ಹೇಳೋ ಹಾಗಿಲ್ಲ ಅಂತ. ಈ ಕಥೆ ಹಿಂದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆದಂತ ಕಥೆ ಇದೆ. ಈ ಕಥೆನ ಹೇಳಬೇಕು ಅಂತ ನನಗೆ ಅನಿಸಿದೆ. ಯಾಕೆ ಅಂತಂದ್ರೆ, ಮೊದಲನೇದಾಗಿ ಈ ಕತೆ ಪುನೀತ್ ಅವರು ಇಷ್ಟಪಟ್ಟಿದ್ದಂಥ ಕತೆ, ಅವ್ರಿಗೆ ಆಗ್ಬೇಕಾಗಿದ್ದಂಥ ಕತೆ. ಇದನ್ನ ವಿನಯ್ ರಾಜ್ಕುಮಾರ್ ಅವ್ರಿಗಾಗಲಿ ಅಥವಾ ರಾಘವೇಂದ್ರ ರಾಜ್ಕುಮಾರ್ ಅವ್ರಿಗಾಗಲಿ ತಿಳಿಸಿದ್ರ ಇಲ್ವಾ ಸುಮ್ಮನೆ ಅವರು ಗೊತ್ತಿಲ್ಲ ನನಗೆ. ಬಟ್ ಇದು ನಿಜವಾಗ್ಲೂ ಇದ್ದಿದ್ದ ವಿಷಯ. ತುಂಬಾ ವರ್ಷದ ಹಿಂದೆ ಒಬ್ಬರು ನಿರ್ಮಾಪಕರು ಈ ಕಥೆಯನ್ನ ನಮ್ಮ ಹತ್ರ ಮಾಡಿಸಿದ್ರು. ಬರೀ 4 ಲೈನಲ್ಲಿ ಅವ್ರಿಗೆ ಕತೆ ಹೇಳಿದ್ವಿ. ಒಂದು ಅಡ್ವಾನ್ಸ್ ಕೊಟ್ಟು ಎಲ್ಲ ವರ್ಕ್ ಮಾಡಿಸಿದ್ರು. ಆಮೇಲೆ ಅವ್ರ ಫ್ಯಾಮಿಲಿ ಸಿನಿಮಾಗಳನ್ನ ಮಾಡಿಕೊಂಡು ಅದು ಮಿಸ್ ಆಗೋದು. ಅದಾದ್ಮೇಲೆ ಇನ್ನೊಬ್ಬ ಕನ್ನಡದ ದೊಡ್ಡ ನಿರ್ದೇಶಕರೊಬ್ರು ಅವರು ಪುನೀತ್ ಅವ್ರಿಗಾಗಿ ಒಂದು ಸಿನಿಮಾ ಮಾಡ್ಬೇಕು ಅಂತಿದ್ದೀನಿ, ಕಥೆ ಇದೆಯಾ ಅಂತ ಕೇಳಿದ್ರು. ಅವ್ರಿಗೆ ಅಂತಲೇ ರೆಡಿ ಆಗಿದ್ದಂತ ಈ ಕಥೆಯನ್ನ 4 ಲೈನಲ್ಲಿ ಹೇಳಿದೆ ನಾನು. ಇಲ್ಲಿ ಮಜಾ ಇರೋದು ಅದೇ, ಅದನ್ನ ಹಾಗೆ ಹೇಳಬೇಕು. ಸರ್, ಹೀರೋ ಹೀರೋಯಿನ್ ಇರ್ತಾರೆ ಸರ್, ಹೀಗೆ ಈ ತರ ಆಗುತ್ತೆ ಸರ್, ಮಧ್ಯ ಈ ತರ ಹೀಗಾಗುತ್ತೆ ಸರ್. ಅದಾದ್ಮೇಲೆ ಅವರಿಬ್ರು ಒಂದು ಡಿಸಿಷನ್ ತಗೊಳ್ತಾರೆ ಸರ್. ಅವ್ರ ಪ್ರಯತ್ನದಲ್ಲಿ ಗೊತ್ತಾಗುತ್ತೆ ಇದೇನಾಗಿತ್ತು ಅಂತ. ಈ ತರ ಆಕ್ಚುಲಿ ಅದು ಒರಿಜಿನಲ್ ಕಥೆಯ 6 ಲೈನ್ ಕಥೆ ಇದು, ಬರೀ 6 ಲೈನ್ ಕಥೆ. ಇದಿಷ್ಟನ್ನೇ ನಾನು ಅವ್ರಿಗೆ ಹೇಳಿದೆ. ನಮ್ಮ ಇವರು ನಿರ್ದೇಶಕರು, ಇನ್ನೊಬ್ಬರು ಬೇರೆ ದೊಡ್ಡ ನಿರ್ದೇಶಕರಿಗೆ, ಅದಂಗೆ ಸರ್, ಇವತ್ತು ವಾಟ್ಸಪ್, ಫೇಸ್ಬುಕ್, ಮೊಬೈಲ್ ಎಲ್ಲ ಇರುವಂತ ಈ ಕಾಲದಲ್ಲಿ ಇದು ಹೇಗೆ ಸಾಧ್ಯ ಈ ಕಥೆ ಅಂದ್ರು. ಇದ್ರ ಡೀಟೇಲ್ ಬೇಕು ಅಂದ್ರೆ 2 ಅವರ್ ಕೂತ್ರೆ ನಾನು ಹೇಳ್ತೀನಿ ಅಂತಂದೆ. ಸ್ಕ್ರೀನ್ ಪ್ಲೇ ಬೇಕಿರ್ತದೆ ಅದು. ಅವರೊಂದು 4 ದಿವಸ ಬಿಟ್ಟು ನಾನು ಪುನೀತ್ ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ, ಆಮೇಲೆ ನಿಮ್ಮನ್ನು ಕರಿತೀನಿ ಅಂದ್ರು. ಪುನೀತ್ ಅವ್ರು ಸಿಕ್ಕಿದಾಗ ತಿರ್ಗಿ ಅವ್ರು ಇದೇ ತರ ಹೇಳಿದ್ದಾರೆ. ನಾನು ಹೆಂಗೆ ಅವ್ರ ಕತೆ ಹೇಳಿದ್ನೋ ಅಥವಾ ಕುಂಗಿದ್ನೋ ಅಂತ ನೀವು ಅನ್ಕೊಳ್ಬಹುದು. ಇದೇ ತರ ಅವರು ಹೀರೋ ಹೀರೋಯಿನ್ ಹಿಂಗಿರ್ತಾರೆ ಸರ್, ಹಿಂಗಾಗತ್ತೆ ಸರ್, ಇದು ಹಿಂಗೆ ಸರ್, ಹಿಂಗೆ ಹೇಳಿದ್ದಾರೆ. ಸೇಮ್ ಅದೇ ತರ ಪುನೀತ್ ಅವರು ಒಂದೇ ಮಾತು, ರೀ ಈ ವಾಟ್ಸಪ್, ಇನ್ಸ್ಟಾ ಇಷ್ಟೆಲ್ಲ ಇರೋ ಕಾಲದಲ್ಲಿ ಹೆಂಗ್ರಿ ಸಾಧ್ಯ ಇದು? ಅವರು ತಿರುಗಿ ನಾನು ಹೇಳಿದಂಗೆ ಅದೇ ತರ ಹೇಳಿದ್ರು. 2 hours ಟೈಮ್ ಕೊಡಿ ಸರ್, ನೀಟಾಗಿ ಅದು ಗೊತ್ತಾಗದೆ ಇರೋದು ಮಾಡಿದ್ದೀವಿ ಅಂತ. ಪುನೀತ್ ಅವರು ಒಂದೇ ಒಂದು ಮಾತು ಹೇಳಿದ್ರು, ಏನಪ್ಪಾ ಅಂದ್ರೆ, ಈ ಸ್ಟೋರಿ ಓಕೆ, ಸ್ಕ್ರೀನ್ ಪ್ಲೇ ನಾಳೆ ನೀವು ಒಪ್ಸಿದ್ರೆ ನಾಡಿದ್ರಿಂದ ಶೂಟಿಂಗ್ ಅಂತ ಹೇಳಿದ್ರು. ಇಮಿಡಿಯೇಟ್ ಡೈರೆಕ್ಟರ್ ಕರೆಸ್ಕೊಂಡ್ರು, ಮಾತಾಡಿದ್ರು. ನಾನು ಅವ್ರದ್ದು ಪೂರ್ತಿ ರೀಡಿಂಗ್ ಕೊಟ್ಟೆ, ಅದೆಲ್ಲ ಬೇರೆ ಆಯ್ತು. ಅವ್ರಿಗೂ ಎಲ್ಲ ಖುಷಿ ಆಯ್ತು. ಅವ್ರದ್ದೊಂದು ಇಡೀ ಟೀಮ್ ಕೂತಿ ಎಲ್ಲ ಓಕೆ ಮಾಡ್ಕೊಂಡಿದ್ರು. ಅವ್ರು ಇನ್ನೇನು ಪುನೀತ್ ಅವ್ರಿಗೆ ಹೇಳಬೇಕಿತ್ತು ಅದೇ ಟೈಮ್ ಕರೆಕ್ಟ್ ಆಗಿ ಒಂದು ಬೇರೆ ಇನ್ನೊಂದು ಸಿನಿಮಾ ಮಾಡ್ಬೇಕಾದಂತವ್ರು ಪುನೀತ್ ಅವ್ರ ಸಿನಿಮಾ ಕೊನೆಗೂ ಅವರು ಕನಸಾಗಿ ಉಳಿದೋಯ್ತು. ಸೊ ಪುನೀತ್ ಅವರು ಇಷ್ಟಪಟ್ಟಿದ್ದಂತ ಈ ಕಥೆಯನ್ನ ಇವತ್ತು ಸುನಿ ಅವರು ಮಧ್ಯೆ ಒಂದ್ಸಲ ಅವ್ರು ಕೇಳಿದ್ರು, ಯಾವಾಗಾದ್ರೂ ಒಂದು ಡಿಫ್ರೆಂಟ್ ಆಗಿ ಒಂದು ಇದು ಬೇಕಿತ್ತು ಅಂತ. ಈ ಮೊದಲೊಂದ್ಸಲ ಹೇಳಿದ್ದೆ ಅವ್ರಿಗೆ, ಅವಾಗ ಅದು ಗೊತ್ತಾಗಿರ್ಲಿಲ್ಲ. ಬೇರೆ ಇನ್ನೇನೋ ಕಾರಣಕ್ಕೆ ಈ ಕಥೆಯನ್ನ ನಾನು ರಿಪೀಟ್ ಮಾಡಿದಾಗ, ಅರೆ ಇದು ಈ ತರ ಪ್ಯಾಟರ್ನ್ ಸ್ಟೋರಿ ನಾನು ತುಂಬಾ ದಿವಸದಿಂದ ಹುಡುಕ್ತಾ ಇದ್ದೆ, ನಾನು ಇದನ್ನ ಇಮಿಡಿಯೇಟ್ ಸಿನಿಮಾ ಮಾಡ್ತೀನಿ ಅಂದ್ರು. ಇದಾದ್ಮೇಲೆ ಅದರ ಪೂರ್ತಿ ಜವಾಬ್ದಾರಿಯನ್ನ ಅದರ ಪೂರ್ತಿ ಜವಾಬ್ದಾರಿಯನ್ನ ಅವರು ತಗೊಂಡಿದ್ದಾರೆ. ಒಂದಷ್ಟು ಬದಲಾವಣೆಗಳನ್ನ ಮಾಡಿಕೊಂಡು ಸೊ ಅದಕ್ಕೆ ಧನ್ಯವಾದಗಳು. ನನಗೆ ಮೊದಲಿಂದನೂ ಈ ರಾಂಗ್ ಕಾಮ್ ಜಾನ್ರ ಸಿನಿಮಾ ಅಂದ್ರೆ ತುಂಬಾ ಇಷ್ಟ. ಆಮೇಲೆ
ಸುನ್ನಿ ಅವರ ಡೈರೆಕ್ಷನ್ ಶೈಲಿ ಅಂದರೆ ತುಂಬ ಇಷ್ಟ. ಸೊ ಸುನ್ನಿ ಅವರು ಈ ಥರ ಒಂದು ಕತೆ ಹೇಳ್ತೀನಿ ಅಂತ ಹೇಳಿದ್ರು. ಸೊ ಕತೆ ಕೇಳೋಕ್ಕಿಂತ ಮುಂಚೆನೇ ಸುನ್ನಿ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿದ್ದೀನಿ, ಅದಕ್ಕೆ ಅದೇ ಖುಷಿಯಾಗಿತ್ತು. ಆಮೇಲೆ ಕತೆ ಕೇಳಿದ ಮೇಲೆ ತುಂಬಾ ಇಷ್ಟ ಆಗಿ ಸ್ಟಾರ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ನಾನು ಈ ಸಿನಿಮಾದಲ್ಲಿ ಅತಿಶಯ್ ಅಂತ ಒಂದು ಪಾತ್ರನ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಸೊ ಅತಿಶಯ್ ಬಂದ್ಬಿಟ್ಟು ಏನಂದ್ರೆ ಒಂದು ಆಸ್ಪೈರಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಈ ಸಿನಿಮಾದಲ್ಲಿ. ಆಮೇಲೆ ಅತಿಶಯ್ದು ಒಂದು 2-3 ಲೈಫಲ್ಲಿ ಮೇನ್ ಗೋಲ್ಸ್ ಏನಂದ್ರೆ ಅವ್ನಿಗೆ ಯಾವಾಗಲೂ ಒಂದು ಸರೌಂಡಿಂಗ್ ಅಲ್ಲಿ ಮ್ಯೂಸಿಕ್ ಇರಬೇಕು. ಆಮೇಲೆ ಯಾವತ್ತಾದ್ರೂ ಒಂದಿನ ಒಂದು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು. ಆಮೇಲೆ ಅವನಿಗೆ ಒಂದು ಹುಡುಗಿಯ ಫೀಲ್ ಅವನ ಎದೆಯಲ್ಲಿ ಯಾವಾಗಲೂ ಇರುತ್ತೆ. ಸೊ ಹುಡುಕಾಟ ಯಾವಾಗಲೂ ಇರುತ್ತೆ. ಸೊ ಆ ಹುಡುಕಾಟನೇ ಈ ಸಿನಿಮಾ. ಅಷ್ಟೇ. ಸಿನಿಮಾ ಬಗ್ಗೆ ಜಾಸ್ತಿ ಹೇಳೋಕ್ಕಾಗ ಅಷ್ಟೇ ಅನ್ಸುತ್ತೆ. ನಿಮ್ಗೇನಾದ್ರು ಪ್ರಶ್ನೆ ಇದ್ರೆ ನೀವು ಕೇಳಿ. ಅದೇ ಏನಿಲ್ಲ, ಸಿನಿಮಾದಲ್ಲಿ ಒಂದು ಆಸ್ಪೈರಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ. ಸಿನಿಮಾದಲ್ಲಿ ಒಂದು ಫೀಲ್ ಗುಡ್ ಇದಿರುತ್ತೆ, ಫೀಲ್ ಇರುತ್ತೆ. ಆಮೇಲೆ ನಂಗೆ ರಾಂಗ್ ಕಾಮ್ ಅಂದ್ರೆ ತುಂಬಾ ಇಷ್ಟ. ಸೊ ನನ್ ಸುನ್ನಿ ಅವ್ರ ಫೇವ್ರೆಟ್ ಮೂವೀಸ್ ಬಂದ್ಬಿಟ್ಟು ಇದು ಸಖತ್ತು, ಚಮಕ್ಕು, ಆಮೇಲೆ ಸಿಂಪಲ್ ಆಗಿ ಒಂದು ಸ್ಟೋರಿ. ಆಮೇಲೆ ಇವತ್ತು ಇನ್ನೊಂದೇನಂದ್ರೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ಬೇಕು ಸುನ್ನಿ ಅವ್ರಿಗೆ. ಇವತ್ತು ಸಿಂಪಲ್ ಆಗಿ ಲವ್ ಸ್ಟೋರಿ ಬಂದು 10 ವರ್ಷ ಆಯ್ತು. ಸೊ ಅದೇ ಇನ್ನೊಂದು ಸಂತೋಷವಾದ ವಿಷಯ. ವಿನಯ್ ಅವರೇ, ಅಪ್ಪು ಅವರು ಕತೆ ಕೇಳಿದ್ರು ಅಂತ ಹೇಳಿದ್ರು. ನಿಮ್ಗೆ ಮೊದಲೇ ಗೊತ್ತಿತ್ತಾ ನೀವು ಕತೆ ಕೇಳಬೇಕಂತ? ಅಂದ್ರೆ ಕತೆ ಕೇಳೋಕ್ಕಿಂತ ಮುಂಚೆ ಗೊತ್ತಿರಲಿಲ್ಲ. ಸೊ ಅದಕ್ಕೆ ಕತೆ ಕೇಳಿರ್ಲಿಲ್ಲ. ಆದರೆ ಅದಾದ್ಮೇಲೆ ಇವ್ರು ಹೇಳಿದ್ರು, ಅವಾಗ ಕೇಳಿ ತುಂಬಾ ಖುಷಿ ಆಯ್ತು. ಈ ಕತೆ ತಿರ್ಗಾ ಸುಮ್ನೆ ನಮ್ಗೆ ಹೇಳ್ತಿದ್ದಾರಂತೆ ಅಂತ ಕೇಳಿದ ತಕ್ಷಣ ತುಂಬಾ ಖುಷಿ ಆಯ್ತು. ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿದೆ? ಸೊ ಈಗ ಫಸ್ಟ್ ಶೆಡ್ಯೂಲ್ ಮುಗಿಸಿದ್ದೀವಿ. ಫಸ್ಟ್ ಶೆಡ್ಯೂಲ್ ಮುಗಿಸಿ ಆಲ್ಮೋಸ್ಟ್ 50-60% ಸಿನಿಮಾ ಕಂಪ್ಲೀಟ್ ಆಗಿದೆ. ಶೂಟಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಸೊ ಫಸ್ಟ್ ಶೆಡ್ಯೂಲ್ ಫುಲ್ ಬೆಂಗಳೂರಲ್ಲಿ ಮಾಡ್ತೀವಿ, ಅದು ಚಿಕ್ಕಪೇಟೆಯಲ್ಲಿ ಮಾಡ್ತೀವಿ. ಆಮೇಲೆ ನಮ್ಮ ಜೊತೆ ಕೋ ಆರ್ಟಿಸ್ಟ್ ಆಗಿ ರಾಜೇಶ್ ನಟ್ರಂಗ್ ಮಾಡಿದ್ದಾರೆ, ನಮ್ಮ ತಂದೆ ಕ್ಯಾರೆಕ್ಟರ್ ಆಗಿ. ಆಮೇಲೆ ಅರುಣಾ ಬಾಲರಾಜ್ ಅವ್ರು ಮಾಡಿದ್ದಾರೆ. ಅರುಣಾ ಬಾಲರಾಜ್ ಅವ್ರ ಜೊತೆ ಆ್ಯಕ್ಚುಲಿ ನನ್ನ 4ನೇ ಸಿನಿಮಾ. ಸೊ ತುಂಬ ಖುಷಿ ಆಯಿತು ಜೊತೆ ಆ್ಯಕ್ಟ್ ಮಾಡೋಕ್ಕೆ. ಆಮೇಲೆ ಸುನ್ನಿ ಅವ್ರ ಜೊತೆ ವರ್ಕ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ, ಅವರು ಇಲ್ಲಿ ಹೆಂಗಿದ್ದಾರೆ ಸೆಟ್ಟಲ್ಲಿ ಹಂಗೆ ಇರ್ತಾರೆ. ಸೆಟ್ಟಲ್ಲಿ ಏನೇ ಆದ್ರೂ ಅವ್ರ ರಿಯಾಕ್ಷನ್ ಒಂದೇ, ಅವ್ರು ಸುಮ್ಮನೆ ನಗ್ನಗ್ತಾ ಇರ್ತಾರೆ. ಸೊ ಅದೊಂದು ಪಾಸಿಟಿವ್ ಫೀಲ್ ಆಗುತ್ತೆ. ನಮ್ಮ ಇನ್ನೊಂದು ಹೀರೋಯಿನ್ ಮಿಕಾ ಕೂಡ ಬಂದ್ರು ಈಗ. ಸೊ ಅದು ಒಂದು ಪಾಸಿಟಿವ್ ಫೀಲ್ ಇರುತ್ತೆ. ಸೊ ಆ್ಯಕ್ಟ್ ಮಾಡೋದು ತುಂಬ ಖುಷಿ ಆಯಿತು. ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇತ್ತು. ವಿನಯ್ ಸರ್, ಈಗ ಪ್ರಸನ್ನ ಸರ್ ಮಾತಾಡೋವಾಗ ಹೇಳಿದ್ರು ಅಪ್ಪು ಸರ್ ಈ ಕತೆ ಕೇಳಿದ್ರು ಅಂತ. ಯುವ ಅವರು ಸಂತೋಷ್ ಆನಂದರಾಮ್ ಅವ್ರ ಜೊತೆ ಸಿನಿಮಾ ಮಾಡ್ತಾ ಇದ್ದಾರೆ. ಅಣ್ಣ ತಮ್ಮಂದರಿಗೆ ಇಬ್ಬರಿಗೂ ಕೂಡ ಅಪ್ಪು ಸರ್ ಆಶೀರ್ವಾದ ಸಿಗ್ತಾ ಇದೆ. ಅಪ್ಪು ಸರ್ ಇದ್ದಾಗ ಏನಾದರೂ ಈ ಸಿನಿಮಾ ಕತೆ ಬಗ್ಗೆ ಏನಾದರೂ ಮಾತುಕತೆ ನಡೆದಿತ್ತ, ಏನಾದರೂ ಹಂಚ್ಕೊಂಡಿದ್ರ ನಿಮ್ಮ ಹತ್ರ ಏನಾದರೂ? ಇಲ್ಲ, ಅವರ ಆಶೀರ್ವಾದ ಯಾವಾಗಲೂ ಇರುತ್ತೆ, ಎಲ್ಲ ಸಿನಿಮಾದ ಮೇಲೆ ಇರುತ್ತೆ. ಇಲ್ಲ, ಇದ್ರ ಬಗ್ಗೆ ಅವ್ರ ಹತ್ರ ಏನೂ ಹಂಚ್ಕೊಂಡಿರ್ಲಿಲ್ಲ. ಇದು ಒಂದು ರೀಸೆಂಟ್ ಆಗಿ ಆಗಿದ್ದು. ಸೊ ಆದ್ರೆ ಅವ್ರು ನೋಡಿದ್ರೆ ತುಂಬಾ ಖುಷಿ ಪಡ್ತಾರೆ. ವಿನಯ್ ಅವರೇ, ನೀವು ತುಂಬಾ ಸರಳವಾಗಿ ಇರ್ತೀರಿ. ನಾವು ನೋಡಿದಾಗೆ ಸರಳವಾಗಿ ಬರ್ತೀರಿ, ಎಲ್ಲರೂ ಸರಳವಾಗಿ ಇರ್ತೀರಿ. ಒಂದು ಸರಳ ಪ್ರೇಮ ಕಥೆಯಲ್ಲಿ ಲವ್ ಸ್ಟೋರಿ ಸರಳವಾಗಿ ಇರುತ್ತೆ ಅಥವಾ ಸ್ವಲ್ಪ ಟಫ್ ಆಗಿರುತ್ತೆ? ಯಾಕಂದ್ರೆ ನಿಮ್ಗೆ ಎದೆಯಲ್ಲಿ ಇಟ್ಕೊಂಡು ಒಂದು ಪ್ರೇಮ ಕಥೆ ಅಂತಂದ್ರೆ ಸರಳಾಗಿ ಇರ್ಬೇಕು, ನಂಗೆ ಇರ್ಬೇಕು ತಾನೆ. ನೀವು ಅದನ್ನೇ ಇಷ್ಟಪಡ್ತೀರ ತಾನೆ. ಆದ್ರೆ ಇದ್ರಲ್ಲಿ ಬರ್ತಿದೆ ನೋಡಿ, ಒಂದು ವಿರಳ ಸರಳ ಎರಡೂ ಬರ್ತಿದೆ. ಸೊ ನೀವು ಸಿನಿಮಾ ನೋಡ್ಬೇಕು. ಲೈಫಲ್ಲಿ ಎಲ್ಲ ವಿರಳನೇ ಇರುತ್ತೆ, ಅದು ಆರಾಮಾಗಿ ಪೇಷಂಟ್ ಆಗಿದ್ರೆ ಎಲ್ಲ ಸರಳ ಆಗುತ್ತೆ ಅಂತ. ನೀವು ಇನ್ನೊಂದು ಮಾತು ಹೇಳ್ತೀನಿ, ಒಂದು ಹುಡುಗಿ ಎದೆ ಇಟ್ಕೊಂಡಿರ್ತೀನಿ, ಬಟ್ ಸಿನಿಮಾದಲ್ಲಿ ಇಬ್ಬರು ಹೀರೋಯಿನ್ಸ್ ಇದ್ದಾರೆ. ಅದು ಹೇಗೆ ಇರುತ್ತೆ? ಒಂದು ಹುಡುಗಿ ಅಲ್ಲ, ಒಂದು ಹುಡುಗಿ ಹೀಗೆ ಇರಬೇಕು ಅನ್ನೋ ಒಂದು ಭಾವನೆನ ಎದೆಯಲ್ಲಿ ಇಟ್ಕೊಂಡಿರ್ತೀನಿ. ಆ ಭಾವನೆಗೆ ಹುಡುಕ್ತಾ ಇರ್ತೀನಿ, ಆ ಭಾವನೆನ ಹುಡುಕ್ತಾ ಇರ್ತೀನಿ.
ಯಾಕಂದ್ರೆ ಸುನಿ ಅವ್ರು ಮಾಡಿರೋ ಸಿನಿಮಾ ಕಥೆಗಳೆಲ್ಲ ಚೆನ್ನಾಗಿತ್ತಲ್ಲ, ಸೊ ಡೈರೆಕ್ಷನ್ ಮಾಡಿದೆ ಕಥೆನೂ ಚೆನ್ನಾಗಿರುತ್ತೆ ಅಂತ ಗೊತ್ತಿತ್ತು, ಅದಕ್ಕೋಸ್ಕರ ಸುನಿ ಅವ್ರ ಅಂದ ತಕ್ಷಣನೇ ಒಪ್ಕೊಂಡು. ಇಲ್ಲ, ನಾನೇನ್ ಹೇಳಿದ್ದು ಅಂದ್ರೆ ಕತೆ ಕೇಳೋಕ್ಕಿಂತ ಮುಂಚೆನೆ ಸುನಿ ಅಂದ್ರಲ್ಲ ಅದರಲ್ಲೇ ಅರ್ಧ ಒಪ್ಕೊಂಡಿದೆ ಅಂತ. ಸೊ ಅದಾದ್ಮೇಲೆ ಕತೆ ಕೇಳಕ್ಕೆ ಹೇಳಿದೆ, ಕತೆ ಕೇಳಿದ್ಮೇಲೆ ತಾನೆ ಆಕ್ಟರ್ ಮಾಡೋಕ್ಕಾಗಲ್ಲ. ಸೊ ಕತೆ ಕೇಳಿದ್ವಿ, ಕತೆ ಡಿಸ್ಕಷನ್ಸ್, ವರ್ಕ್ಶಾಪ್, ಇಷ್ಟ ಆಗದೆ ತೆಗ್ದಿರೋದು ಮತ್ತೆ ಆ್ಯಕ್ಟ್ ಮಾಡೋದು ಎಲ್ಲ ಅಂದ್ರೆ ಒಂದು ಪಾಸಿಟಿವ್ ನೋಟಲ್ಲಿ ಇಬ್ರು ಮೀಟ್ ಆದ್ರು. ಅದಾದ್ಮೇಲೆ ಕತೆ ಡಿಸ್ಕಸ್ ಮಾಡಿ ತಮ್ಮನಿಲ್ಲ ಒಂದೊಂದು ಕಾಲ ಇದೆ, ಪೆಪ್ಪೆ ಇದೆ. ಈ ವರ್ಷ 2 ಸಿನಿಮಾನ ಎಕ್ಸ್ಪೆಕ್ಟ್ ಮಾಡಿದ್ರು. ನಿಮ್ಗೆ ಇಷ್ಟ ಆಯ್ತಾ? ಥ್ಯಾಂಕ್ ಯು ಸೊ ಮಚ್. ಇವತ್ತು ಈ ಸಿನಿಮಾ ಪ್ರಮೋಷನ್ ನೀವು ಹೇಳಿದ್ರಿ ತುಂಬಾ ಥ್ಯಾಂಕ್ಸ್. ವಿನಯ್ ಸರ್, ಇಲ್ಲಿ ಸರ್ ನಿಮ್ಮ ಮೊದಲನೇ ಸಿನಿಮಾ ಸಿದ್ಧಾರ್ಥದಲ್ಲೂ ಗಿಟಾರ್ ಮ್ಯೂಸಿಕ್ ಅನ್ನೋದಿತ್ತು ನಿಮ್ಮ ಜೊತೆ. ಈ ಸಿನಿಮಾದಲ್ಲೂ ಕೂಡ ಮ್ಯೂಸಿಕ್ಕು ಹಾಡುಗಾರ ಏನೋ ಆಗ್ಬೇಕಂತ ಇದ್ದೀರಾ ಅಂತ ಹೇಳಿದ್ರು. ಸೊ ಮ್ಯೂಸಿಕ್ ಅನ್ನೋದು ನಿಮ್ಮ ಈ ಸಿನಿಮಾದಲ್ಲಿದೆ, ಅದ್ರ ಬಗ್ಗೆ ಏನಾದ್ರು? ಅಂದ್ರೆ ರಿಯಲ್ ಲೈಫಲ್ಲಿ ಹಾಡಕ್ಕಾಗಿಲ್ಲ, ಇಲ್ಲ ಮ್ಯೂಸಿಕ್ ಡೈರೆಕ್ಟ್ ಆಗಕ್ಕಾಗಿಲ್ಲ. ಸೊ ಸಿನಿಮಾಲಿ ಅದು ಬರ್ತಾನೆ ಇದೆ. ಸೊ ಅದು ತುಂಬಾ ಖುಷಿಯಾದ ವಿಷಯ. ಯಾವಾಗಲೂ ಒಂದಿನ ಹಾಡೋಣ ಅಂತ. ನನಗೆ ಇದರ ಮೆಲಡೀಸೇ ಜಾಸ್ತಿ ಇಷ್ಟ ಆಗುತ್ತೆ. ಆ ಸಾಂಗ್ಗಳು ಇಷ್ಟ ಆಗುತ್ತೆ, ಬಟ್ ಜಾಸ್ತಿ ಕೇಳೋಕ್ಕೆ ಮೆಲಡೀಸೇ ಪ್ರಿಫರ್ ಮಾಡ್ತೀನಿ, ತುಂಬಾ ಇಷ್ಟ ನನಗೆ. ಆಮೇಲೆ ಇದರಲ್ಲಿ ವೀರ್ ಸಮರ್ಥ ಅವರು 2-3 ಸಾಂಗ್, ಆಕ್ಚುಲಿ ಶೂಟಿಂಗ್ ಇಂದ ಮುಂಚೆನೆ ಸಾಂಗ್ಸ್ಗಳು ರೆಡಿ ಆಗ್ಬಿಟ್ಟಿದೆ. ಸೊ ಅದೊಂದು ಖುಷಿಯಾದ ವಿಚಾರ. ನಾವು ಈ ಸಾಂಗ್ಸ್ ಜೊತೆನೆ ಶೂಟ್ ಮಾಡ್ತಾ ಇದ್ದೀವಿ ಮ್ಯೂಸಿಕ್, ಯಾಕೆ ತುಂಬಾ ಮ್ಯೂಸಿಕಲ್ ಬಿಟ್ಸ್ ಇದೆ ಈ ಸಿನಿಮಾದಲ್ಲಿ. ಸೊ ಈ ಸಾಂಗ್ಗಳು ಆಮೇಲೆ ತುಂಬಾ ಒಳ್ಳೆ ಮೆಲಡೀಸ್ ಇದೆ, ತುಂಬಾ ಕೇಳಕ್ಕಂತ ತುಂಬಾ ಹಿತವಾಗಿದೆ. ಡೈರೆಕ್ಟರ್ ಮಾತಾಡಿ. ಡೈರೆಕ್ಟರ್ ಸುನಿ ಸರ್, ನಿಮ್ ಸಿನಿಮಾ ಸ್ಟೈಲ್ ವಿರಳ ಸರಳ ಅಂತ ಸಿಗ್ತಾರೆ. ಸೊ ಅಂದ್ರೆ ಕತೆ ನಿಮ್ಗೆ ಆಗ ಅನ್ಸುತ್ತೆ ತುಂಬಾ ಟ್ವಿಸ್ಟ್ ಅನ್ಸಿದೆ ಅಂತ, ಬಟ್ ಅಷ್ಟೇ ಸಿಂಪಲ್ ಆಗಿರುತ್ತೆ ಕತೆ. ಬೇರೆ ಫೈಟ್ ಮಾಡಿಸುತ್ತೆ, ಈ ರೀತಿ ಇದ್ರೆ ಹೇಳಿ ಅಂತ ಚೆನ್ನಾಗಿದೆ ಅಂತ. ಇವತ್ತು ನೀವು ರಿಲೀಸ್ ಮಾಡಿದ ಪೋಸ್ಟರ್ಲಿ ಜನಗಳಿರುವಂತ ಒಂದು ಪೋಸ್ಟರ್ ಕೊಟ್ಟಿದ್ದೀರಿ. ಅದರಲ್ಲಿ ಒಂದು ರಿಯಲಿಸ್ಟಿಕ್ ಕಥೆನೇನೋ ಹೇಳೋ ತರ ಅನಿಸ್ತಿದೆ, ಫೀಲ್ ಕೊಡುತ್ತೆ ಆ ಪೋಸ್ಟರ್ ನೋಡಿದಾಗ. ರಿಯಲ್ ಆಗಿ ಏನೋ ಹೇಳೋ ತರ ಅಂದ್ರೆ ತುಂಬಾ ಏನ್ ಹೇಳ್ತಾರೆ, ಈ ತರ ಜಾಗಗಳೇ ಹೆಚ್ಚು ಸಿನಿಮಾ ಶೂಟಿಂಗ್ ಆಗ್ತಾ ಹೋಗುತ್ತಾ ಅಥವಾ ಹೇಗೆ? ಹೌದೌದು. ಹೀರೋ ಮನೆ ಬಂದು ಚಿಕ್ಕಪೇಟೆಯಲ್ಲಿ ಇರುತ್ತೆ. ಸೊ ಅದು ಅಲ್ಲಿ ವಿನಯ್ ಸರ್ ಇದ್ದಾರೆ ಪೋಸ್ಟರಲ್ಲಿ. ಸೊ ರಿಯಲ್ ಆಗಿ ಇಟ್ಕೊಬಿಟ್ಟಿರೋ ಶಾರ್ಟ್ ಅದು, ಅಂದ್ರೆ ಸ್ಟಿಲ್ ತೆಗೆದಿರೋದಲ್ಲ, ಅದು ಫಿಲಮ್ ಫುಟೇಜಸ್. ಸೊ ಆ ರೀತಿ ತುಂಬಾ ಸ್ಕ್ಯಾಟರ್ ಆಗಿ ಶೂಟ್ ಮಾಡಿದ್ದೀವಿ. ಫಿಲಮ್ ಅದೇ ಅಟ್ಮಾಸ್ಫಿಯರ್ ಅಲ್ಲಿ ಪ್ಲಾನ್ ಮಾಡಿದ್ವಿ. ಸುನಿ ಸರ್, ಈಗ ವಿರಳ ಪ್ರೇಮ ಕಥೆ, ಸರಳ ಪ್ರೇಮ ಕಥೆ ಅಂದ್ರೆ ವಿ ಮತ್ತೆ ಸಾ ಅಂತ ಇದೆ. ವಿ ಅಂದ್ರೆ ವಿನಯ, ಸಾ ಅಂದ್ರೆ ಸುನಿನ. ಸರ್ ಬನ್ನಿ, ಎಲ್ರಿಗೂ ನಮಸ್ಕಾರ. ಮತ್ತೆಗೆ ತುಂಬ ಥ್ಯಾಂಕ್ಸ್. ಆಕ್ಚುಲಿ ಬೆಂಗಳೂರಲ್ಲಿ ಈ ಫಿಲಮ್ ಶೂಟಿಂಗ್ ನಡೀಬೇಕಾಯ್ತು. ಸೊ ಆ ಟೈಮಲ್ಲಿ ಇಟ್ಕೊಂಡಿದ್ದು, ಬಟ್ ಲಾಸ್ಟ್ ಮೂಮೆಂಟ್ ಮೈಸೂರಿಗೆ ಶಿಫ್ಟ್ ಆಯಿತು. ಸೊ ಮೈಸೂರು ಅಂದರೆ ನನ್ನ ಊರು, ಮೈ ಅಂದರೆ ನನ್ನ ಅಂತ ಕೇಳುತ್ತೆ, ಸೂರು ಅಂದ್ರೆ ಮನೆ ನನ್ನ ಮನೆ ಅಂತ ಕೇಳುತ್ತೆ. ಸೊ ಪ್ರೊಡ್ಯೂಸರ್ ಮನೆಯೂ ಇಲ್ಲೇ ಇದೆ. ಲೊಕೇಶನ್ ಒಳ್ಳೆ ಲೊಕೇಶನ್ ಸಿಕ್ಕಿತ್ತು, ಇಲ್ಲಿ ಶಿಫ್ಟ್ ಆಯಿತು. ಇನ್ನು ಅದಕ್ಕೋಸ್ಕರ ಅಲ್ಲಿ ಕರ್ಕೋಬೇಕಾಯ್ತು. ಬಂದಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಇವತ್ತು ವಿಶ್ವ ಮಹಿಳಾ ದಿನ. ಸೊ ಎಲ್ಲ ಮಹಿಳೆಯರಿಗೆ ಭೂಮಿತಾಯಿ ಹೆಣ್ಣು, ನಾವು ಜನ್ಮ ಹೆಣ್ಣು. ಸೊ ನೀವಿಲ್ಲದೆ ನಾವಿಲ್ಲ. ಸೊ ನಿಮ್ಮ ದಿನಕ್ಕೆ ನಿಮ್ಮ ಶುಭಾಶಯಗಳು. ಏನಂದ್ರೆ ಸಿಂಪಲ್ ಅಷ್ಟೊಂದು ಇವತ್ತೇ ರಿಲೀಸ್ ಆಗಿತ್ತು, ಮಾರ್ಚ್ 8, 10 years ಬ್ಯಾಕ್. ಬರೀ ಸುನಿ ಆಗಿದ್ದೆ, ಫಿಲಮ್ ರಿಲೀಸ್ ಆಗಿದ್ದೆ, ಸಿಂಪಲ್ ಸುನಿ ಅಂತ ಕರೆಕ್ಷನ್ ಮಾಡೋರು. ಆ ಫಿಲಮ್ ರಿಲೀಸ್ ಆದಾಗ ಒಬ್ರು ಹಾಕಿದ್ರು, ಅವಾಗ ಇಷ್ಟು ಸೋಷಿಯಲ್ ಮೀಡಿಯಾ ಇದಿರಲಿಲ್ಲ. ವರ್ಲ್ಡ್ ವುಮೆನ್ಸ್ ಡೇ ಫಸ್ಟ್ ಟೈಮ್ ನಾನು ನೋಡಿದ್ರೆ ಒಬ್ಬ ಡೈರೆಕ್ಟ್ರು ಹೀರೋಯಿನ್ ಹೆಸರು ಫಸ್ಟ್ ಹಾಕಿದ್ದಂತೆ. ಶ್ವೇತಾ ಶ್ರೀವಾಸ್ತವ ಹೆಸರು ಫಸ್ಟ್ ಬಂದು ಆಮೇಲೆ ರಕ್ಷಿ ಸರ್ ಬಂದಿದ್ದೆ. ಯಾಕಂದ್ರೆ ಫಿಲಮಲ್ಲಿ ಶ್ವೇತಾ ಮೇಡಮ್ ಫಸ್ಟ್ ಕಾಣಿಸ್ಕೊಂಡ್ರೆ ಅವ್ರು ಕಾಣಿಸ್ಕೊಂಡಾಗ ಶ್ವೇತಾ ಅಂತ. ಸೊ ಅದ್ರ 10 ವರ್ಷಕ್ಕೆ ಅದೇ ಟೈಟಲ್, ಸಿಂಪಲ್ ಒಂದು ವರ್ಷಕ್ಕೆ ಫಸ್ಟ್ ಟೈಟಲ್ ಇದು, ಒಂದು ಸರಳ ಪ್ರೇಮ ಕಥೆ. ನಾನು 10 ವರ್ಷದಿಂದ ರಿನ್ಯೂವಲ್ ಮಾಡ್ಕೊಂಡು ಬರ್ತಾನೆ ಇದ್ದೆ, ಯಾವ್ದಾರ ಫಿಲಮ್ ಇಡೋಣ ಅಂತ. ಕೊನೆಗೆ ಈ ಫಿಲಮ್ ಸಿಕ್ಕಿದೆ. ಸೊ ತುಂಬ ಖುಷಿ ವಿಷಯ. ಇದರಲ್ಲೂ ನಾನು ವುಮೆನ್ಸ್ಗೆ ಪ್ರಾಮುಖ್ಯತೆ ಕೊಟ್ಟಿದ್ದೀನಿ. ಯಾಕಂದರೆ ನೋಡಿ, ಇಬ್ಬರಿಗೆ ಆಗಿದ್ದಾರೆ. ಸೊ ಅದೇ
ರಮೇಶ್ ಸರ್ ನಂದು ಅವತಾರ ಪುರುಷ ಫಿಲಮಿಂದ ಒಡನಾಟ ಇದೆ. ಆ ಫಿಲಮ್ ತುಂಬ ಸಪೋರ್ಟಿವ್ ಆಗಿ ಬ್ಯಾಕ್ ಬೋನ್ ಆಗಿ ನಿಂತಿದ್ರು ರಮೇಶ್ ಸರ್. ಸೊ 2 ಸ್ವಲ್ಪ ರಿಲೀಸ್ ತಡವಾಗ್ತಿತ್ತು, ಪೋಸ್ಟ್ ಪ್ರೊಡಕ್ಷನ್ಸ್ ಎಲ್ಲ ತುಂಬ ಟೈಮ್ ತಗೊಳ್ತಿತ್ತು. ಆ ಟೈಮಲ್ಲಿ ಒಂದು ಏನಾದರೂ ಫಿಲಮ್ ಮಾಡೋಣ ಅಂತ ಹೇಳ್ತಿದ್ರು. ಅದೇ ಟೈಮಲ್ಲಿ ಪ್ರಸನ್ನ ಸರ್ ಜೊತೆ ಇದಕ್ಕೆ ಮುಂಚೆ ಬಜಾರ್ ವರ್ಕ್ ಮಾಡಿದ್ದೆ. ಸೊ ಅದಾದ್ಮೇಲೆ ನಾವು ಆ ರೀತಿ ಯೂಶಲಿ ಅಂತ ಕನ್ನಡದಲ್ಲಿ ಲೇಖಕರು ಕಮ್ಮಿ ಆ ರೀತಿ ಎಲ್ಲ, ಬಟ್ ತುಂಬಾ ಸ್ಟೋರಿ ರೈಟರ್ಸ್ ಇದ್ದಾರೆ, ನಾನು ಕೇಳ್ತಾ ಇರ್ತೀನಿ. ಅದರಲ್ಲೊಬ್ರು ಪ್ರಸನ್ನ ಸರ್. ಸೊ ಡಿಸ್ಕಸ್ ಮಾಡ್ಬೇಕಾದ್ರೆ ಈ ಕತೆ ಹೇಳಿದ್ದೆ ನಿಮ್ಗೆ ಇದ್ದೆ ಇದಕ್ಕೂ ಮುಂಚೆ ಅಂತ ಹೇಳಿದ್ರು. ನಾನು ನೆನಪಿರಲಿಲ್ಲ, ಬಟ್ ಇನ್ನೊಂದ್ಸಲ ಹೇಳಿ ಸರ್ ಅಂತ ಇಲ್ಲೇನು ಹೇಳಿದಾಗ ಸರ್ ನಾನು ಎಕ್ಸಾಕ್ಟ್ ಆಗಿ ಈ ಪ್ಲಾಟ್ ಹುಡುಕ್ತಿದ್ದೆ ಅಂತ. ರಮೇಶ್ ಸರ್ ತುಂಬಾ ಸಿನಿಮಾ ಪ್ರೇಮಿ, ಅವ್ರ ಹತ್ರ ನಾನು ತುಂಬಾ ಡಿಸ್ಕಸ್ ಮಾಡ್ತಿದ್ದೆ. ಇದಕ್ಕೂ ಮುಂಚೆ ಒಂದು ಫಿಲಮ್, ಒಂದು ದೊಡ್ಡ ಫಿಲಮ್ ಇಬ್ರು ಮಾಡೋಣ ಅಂತ ಡಿಸೈಡ್ ಮಾಡಿದ್ರು. ಒಂದು ಪಾಯಿಂಟ್ ಬಜೆಟ್ ಜಾಸ್ತಿ, ಫಸ್ಟ್ ಯಾವ್ದನ್ನ ಸಿಂಪಲ್ ಆಗಿರೋದು, ಅಂದ್ರೆ ಚಿಕ್ಕ ಬಜೆಟ್ ಮಾಡೋಣ ಅಂದಾಗ ಅವ್ರ ಕತೆ ಹೇಳಿದ ಟೈಮು ಸರಿ, ನಾನು ರೆಡಿ ಕೊಡೋ ಟೈಮ್ ಮ್ಯಾಚ್ ಆಗಿ ಈ ಸಬ್ಜೆಕ್ಟ್ ಹೇಳಿದಾಗ ಅವ್ರಿಗೂ ಇಷ್ಟ ಆಯ್ತು. ಸರಿ, ಆಮೇಲೆ ವಿನಯ್ ಸರ್ ನಾವು ಮೀಟ್ ಆದ್ರು. ವಿನಯ್ ಸರ್ ಮೀಟ್ ಆದ್ಮೇಲೆ ಗೊತ್ತಾಯ್ತು ಇವ್ರು ವಿನಯ್ ಎಲ್ಲ ಸವಿನಯ್ ಅಂತ. ಅಂದ್ರೆ ತುಂಬಾ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಸರ್ ತುಂಬ ಖುಷಿಯಾಗಿ ಒಪ್ಕೊಂಡ್ರು. ಅದೇ ರೀತಿ ವೀರ್ ಸರ್ ಮ್ಯೂಸಿಕ್ ಡೈರೆಕ್ಟರ್. ಸೊ ಅವ್ರದ್ದು ಟ್ಯೂನ್ಸ್ಗಳು ನಾವು ಕೇಳ್ತಾ ಇದ್ದೆ. ಹೋಗಿ ಈ ಫಿಲಮಲ್ಲಿ ಹೀರೋನಿ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದರಿಂದ ಸೊ ಅವ್ರಿಗೆ ಹೋಗಿ ಎಕ್ಸ್ಪ್ಲೇನ್ ಮಾಡಿದಾಗ ಅವ್ರು ಕೂತ್ಕೊಂಡು ನಾವು ಆಲ್ಮೋಸ್ಟ್ 1 ತಿಂಗಳು ಎವ್ರಿ ಡೇ ಮ್ಯೂಸಿಕ್ ವರ್ಕ್ ಮಾಡ್ತೋ. ಸೊ ಅದಾದಮೇಲೆ ನಾಯಕರ ವಿಷಯ ಬಂದಾಗ ಒಬ್ಬರು ನಾಯಕಿಗಾಗಿ ತುಂಬ ಹುಡುಕಾಟು, ತುಂಬ ಜನ ಅಪ್ರೋಚ್ ಮಾಡಿದ್ರು. ಏನೇನೋ ಇದಾಗಿ ಕೊನೆಗೆ ಒಬ್ಬರು ಕನ್ನಡಿಗರಿಗೆ ಬೇಕಾಯಿತು, ಹೊಸ ಫೇಸ್ ಬೇಕಾಯಿತು. ಸೊ ಆ ಪಾರ್ಟಲ್ಲಿ ಸ್ವಾದಿಷ್ಟ ಮೇಡಮ್ ಅವ್ರದ್ದು ವಿಡಿಯೋ ನಮಗೆ ಬಂತು, ಸ್ವಾದಿಷ್ಟ ಅವ್ರದ್ದು. ಸೊ ಹೊಸ ಫೇಸ್ ಇತ್ತು, ಕನ್ನಡ ಇತ್ತು, ನಮ್ಮ ಕ್ಯಾರೆಕ್ಟರ್ ಆಗಿದ್ದು ಆಗಬೇಕಾಗಿದ್ರು. ಸೊ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು. ಇನ್ನೊಬ್ರು ಸಿನಿಮಾದಲ್ಲೇ ನಾರ್ತ್ ಇಂಡಿಯನ್ ಕ್ಯಾರೆಕ್ಟರ್ ಇದ್ರು. ಸೊ ನಮ್ಮ ಪ್ರೊಡ್ಯೂಸರ್ ಸರ್ ಲ್ಯಾಪ್ಟಾಪ್ ಅಲ್ಲಿ ಕೃಷ್ಣ ರಾಧಾ ಸೀರಿಯಲ್ ನೋಡಿ ರಾಧಾಗೆ ಫುಲ್ ಫ್ಯಾನ್ ಆಗಿದ್ರು. ಇವ್ರನ್ನ ಅಪ್ರೋಚ್ ಮಾಡೋದ್ರೆ ನೋಡಿ ಸರ್ ಅಂದ್ರು. ನಾವು ಕಾಳಾಗ್ತೋ ತುಂಬಾ ಆ ಕಡೆ ಈ ಕಡೆ ಓಡಾಡಿದ್ಮೇಲೆ ರಾಧಾ ಮೇಡಮ್ ನಮಗೆ ಕೊಟ್ಟರು. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮಲ್ಲಿಕಾ ಸಿಂಗ್ ಅವ್ರಿಗೆ ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದಾರೆ. ಸೊ ಎಲ್ಲ ಮ್ಯಾಚ್ ಆಗಿ ಸಿನಿಮಾ ಶೂಟ್ ಮಾಡಿ ಸಿನಿಮಾಟೋಗ್ರಾಫರ್ ಆಗಿ ಸಭಾ ಕುಮಾರ್ ಅವರು ಮಾಡ್ತಾ ಇದ್ರು. ಸೊ ತುಂಬಾ ಚೆನ್ನಾಗಿ ಅವರೇ ಒಂದು ಫ್ರೇಮ್ ವರ್ಕ್ ಮಾಡಿ ಪ್ರೀ ಪ್ರೊಡಕ್ಷನ್ ವರ್ಕ್ ಮಾಡಿ ಮಾಡ್ತಾ ಇದ್ರು. ಅವರು ಅನಾರೋಗ್ಯದ ಕಾರಣ ಈ ಸ್ಕೆಡ್ಯೂಲ್ ಮಾಡೋಕ್ಕಾಗಿಲ್ಲ. ಕಾರ್ತಿಕ್ ಅವರು ವಿಲಿಯಂ ಡೇವಿಡ್ ಅಸೋಸಿಯೇಟ್ ಕ್ಯಾಮ್ರಾಮನ್, ಅವರು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿ ನನ್ನ ಜೊತೆ 3 ಫಿಲಮ್ ಆಗಿದೆ. ಅವತಾರ ಪುರುಷ 1 and 2 ಆಮೇಲೆ ಗತವೈಭವ. ಸೊ ನಮ್ದು ಒಳ್ಳೆ ಒಡನಾಟ ಇತ್ತು, ಹಾಗಾಗಿ ಮಾಡಿದ್ವಿ. ಪ್ರಸನ್ನ ಸರ್ ಕತೆ ಆದಿ ಅಂದ್ಬಿಟ್ಟು ಹೊಸ ಎಡಿಟಿಂಗ್ ಮಾಡ್ತಾ ಇದ್ದಾನೆ. ಅಶ್ವಿನ್ ಪೋಸ್ಟರ್ ಡಿಸೈನ್. ಸುನಿ ಸರ್ ಈ ರೆಟ್ರೋ ಟಚ್ ಇಲ್ಲ ಇವತ್ತಿನ ಪ್ರೆಸೆಂಟ್ ಡೇ. ಸಾಧು ಕೋಕಿಲ ಸರ್ ಹಾಗೆ ಮಾಡ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ ಸಾಧು ಕೋಕಿಲ, ಅವ್ರ ಹತ್ರ ಮಾಡ್ತಿರ್ತಾರೆ. ಮತ್ತೆ ರಾಜೇಶ್ ಕಚನ್ ಸರ್, ರಣಬಾಲ್, ಮತ್ತೆ ಮಂಜು ಅಂತ ಒಂದಷ್ಟು ಹೊಸ ಫೇಸ್. ಮೈಕ್ ಕೊಟ್ಟರೆ ಮಾತಾಡ್ತಾರೆ ಸರ್. ಈ ಸರಿ ಹೇಳಿದ್ದಾರೆ, ಏನಾದ್ರು ಕೇಳಿದ್ರೆ ಹೇಳ್ತೀನಿ ಸರ್. ಏನಪ್ಪ ಅಂದರೆ ಒಳ್ಳೆ ನಿರ್ದೇಶಕ ಸೆಲೆಕ್ಟ್ ಮಾಡ್ಕೊಂಡು ಆ ಕೆಲಸ ಮಾಡಿದ್ದೀನಿ, ಮಾಡ್ತಾ ಇದ್ದೀನಿ. ನನಗೆ ಸರ್ಪ್ರೈಸ್ ಕೊಡೋಕ್ಕೆ 10 years ಕೇಕ್ ತಂದಿದ್ರಂತೆ, ಅದು ಮೆಲ್ಟ್ ಆಗ್ತಿದೆ ಅಂತೆ. ಸೊ ಕೇಕ್ ಕಟ್ ಮಾಡೋಣ. ಮೇಡಮ್ ಕಮ್ ಕ್ಲೋಸರ್ ನೀಯಾ ಸರ್ ಹತ್ರ ಬನ್ನಿ. ವಿನಯ್ ಸರ್ ಒಳಗಡೆ ಸರ್ ಈ ಕಡೆ ವಿನಯ್ ಸರ್. ಓವರ್ಲಾಪ್ ಆಗ್ತೀವಿ, ಏನೋ ಸಿಗಲ್ಲ. ಒಂದು ಕೆಲಸ ಮಾಡ್ತೀನಿ, ತಿಳ್ಬಿಡ್ತೀನಿ, ಫಿಕ್ಸ್ ಮಾಡ್ತೀನಿ. ಅದೇ ಸರಿ ನಿಲ್ಲಿಸಿ ಆಯ್ತು. ಸುನೀಲ್ ಸರ್ ಒಂದು ಹತ್ರ ಬನ್ನಿ. ಎಲ್ಲ ಮೇಡಮ್ ಅಲ್ಲೇ ಕೇಕ್ ಇರಲಿ ಇದು.
ಬ್ಯಾಕ್ಗ್ರೌಂಡ್ ಕೇಕೆ ಏನು ಬಿಕಾಸ್ ನಾನು ಏನೊಂದು ಇಮ್ಯಾಜಿನ್ ಮಾಡ್ತಾ ಇದ್ದೆ ಈ ಥರ ಕ್ಯಾರೆಕ್ಟರ್ ಇರಬೇಕು ಅಂತ, ಅದೇ ಎಕ್ಸಾಕ್ಟ್ಲಿ ಹಾಗೆ ಇದೆ ಈ ಮೂವಿಯಲ್ಲಿ. ಆ್ಯಂಡ್ ಈ ಮೂವಿಯಲ್ಲಿ ಅನ್ನುವಂಥ ಒಂದು ಜರ್ನಲಿಸ್ಟ್ ಕ್ಯಾರೆಕ್ಟರ್ ಮಾಡ್ತೀನಿ. ರಿಯಲ್ ಲೈಫಲ್ಲಿ ನಾನೊಂದು ಜರ್ನಲಿಸ್ಟೇ, ಫಸ್ಟು ಜರ್ನಲಿಸಮ್ ಸ್ಟೂಡೆಂಟ್ ನಾನು. ಆಮೇಲೆ ಫಿಲ್ಮ್ ಇಂಡಸ್ಟ್ರಿ ಒಳಗೆ ಎಂಟ್ರ್ ಆದೆ. ಸೊ ಕ್ಯಾರೆಕ್ಟರ್ ತುಂಬ ರಿಲೇಟಬಲ್ ಆಗಿತ್ತು. ಪ್ರೊಡ್ಯೂಸರ್ಸ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಆಲ್ಸೋ ಟು ವರ್ಕ್ ವಿತ್ ವಿನಯ್, ಇಟ್ಸ್ ಅನ್ ಅಮೇಝಿಂಗ್ ಥಿಂಗ್. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಬೇಕು, ನಿಮ್ಮ ಸಪೋರ್ಟ್, ನಿಮ್ಮ ಬ್ಲೆಸ್ಸಿಂಗ್ಸ್ ಎಲ್ಲ ನಿಮ್ಗೆ ಬೇಕು. ಮೂವಿನ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. Hello everyone, thank you for coming. ಎಲ್ಲ ಕರ್ನಾಟಕರಿಗೂ ನಿಮ್ಮ ಮಲ್ಲಿಕಾ ಸಿಂಗ್ ಮಾಡುವ ನಮಸ್ಕಾರ. It's such a pleasure to be here working with such a beautiful team, Ramesh ji, Sunil sir and Avakas, Vinay ji, and everybody out there. They're so humble, so sweet, and thank you for the opportunity you gave me to work in the Kannada industry. You guys are so sweet, so humble, and I'm very grateful. Thank you so much. ಪ್ರೊಡ್ಯೂಸರ್ ಮಾತಾಡ ಕನ್ನಡ ಬಂದೆಯಲ್ಲೂ ಕನ್ನಡದಲ್ಲೇ ಮಾತಾಡಿಸ್ತಾ ಇರ್ತಾರೆ ಯಾವಾಗಲೂ. ಆಲ್ಮೋಸ್ಟ್ ಅರ್ಥ ಆಗಕ್ಕೆ ಮಾಡ್ಬಿಟ್ಟಿದೆ. ಹೋಗಷ್ಟು ತುಂಬ ಚೆನ್ನಾಗಿ ಮಾತಾಡ್ತಾರೆ ಕನ್ನಡ ಅನ್ಕೊಂಡು. ನನ್ನ ಮೊದಲನೇ ಸಿನಿಮಾನೇ ಒಬ್ಬ ಮಗನ ಜೊತೆ ಮಾಡ್ತಾ ಇದ್ದೀವಿ ಅನ್ನೋದೇ ದೊಡ್ಡ ಹೆಮ್ಮೆ. Okay, last but not least from my side, ಈ ಸಲ ಕಪ್ ನಮ್ದೆ. ಎಲ್ಲರಿಗೂ ನಮಸ್ಕಾರ. ಈ ಚಿತ್ರ ಮನಸ್ಸಲ್ಲಿ ತುಂಬ ವಿಶೇಷವಾಗಿದೆ. ಆಲ್ಮೋಸ್ಟ್ 35 ಸಿನಿಮಾ ಮಾಡಿದ ನಂತರ ಇನ್ನೂ ಒಂದು ತಿಂಗಳಿಗೆ ಕಾಯ್ತಾ ಇದ್ದೀನಿ. ಗೆದ್ದಿರುವಂಥ ನಿರ್ದೇಶಕರ ಜೊತೆ ಫಸ್ಟ್ ಟೈಮ್ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೆ ಮಾಡಿರೋ ಆಲ್ಮೋಸ್ಟ್ ನಾನು 30 ಸಿನಿಮಾಗಳೆಲ್ಲ ಹೊಸ ನಿರ್ದೇಶಕರೇ. 1-2 ಸಿನಿಮಾ ಮಾಡಿದಂಥ ನಿರ್ದೇಶಕರ ಜೊತೆ ಒಂದು 4-5 ಸಿನಿಮಾ ಮಾಡಿರ್ಬೋದು. ಬಟ್ ಒಂದು ಯಶಸ್ವಿ ನಿರ್ದೇಶಕ ಸುನಿ ಅಂತ ಒಂದು ದೊಡ್ಡ ನಿರ್ದೇಶಕರ ಜೊತೆ ಅವಕಾಶ ಸಿಕ್ಕಿದ್ದು ನನ್ನ ಕ್ಯಾರಿಯರ್ ತುಂಬ ವಿಶೇಷವಾದ ದಿನ ಇದೆ. ಕಾರಣ ಸುನಿ ಸರ್ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಹಿಟ್ ಆದಾಗೆ ಅವ್ರಿಗೆ ಅಪ್ರೋಚ್ ಮಾಡಿದ್ದೆ. ಅವ್ರ ಜೊತೆ ಕೆಲಸ ಮಾಡ್ಬೇಕಂತ ನಾನೊಂದು ಆಸೆ ಹೇಳ್ಕೊಂಡಿದ್ದೆ ಅವ್ರ ಹತ್ರ. ಅದು ಆಸೆ ಪೂರೈಸಕ್ಕೆ 10 ವರ್ಷ ಆಯ್ತು ನಾನು ಕಾಯ್ಬೇಕಾಯ್ತು. 2-3 ಸರಿ ಅವ್ರಿಗೆ ಅಪ್ರೋಚ್ ಮಾಡಿದ್ದೆ ಸರ್ ನನ್ನ ಜೊತೆ ಕೆಲಸ ಮಾಡ್ಬೇಕಂತ. ಬಟ್ ಅದು ಕಾಲ ಇವತ್ತು ಕೊಡ್ತೀವಿ. ಒಂದಂತೂ ನಿಜ ಇದೆ ನೋಡಿ, ನನ್ನ ಜೀವನದಲ್ಲಿ ಆಗಿದೆ. ನೀವು ಏನೇ ಅನ್ಕೊಳ್ಳಿ ಅದು ಆಗ್ಬೇಕಂದ್ರೆ ನಿಮ್ಮ ಮನೆಯವರೆಗೆ ಬಂದು ಬಾಗಿಲು ತಟ್ಟಿ ನಿಮಗೆ ಕೊಡುತ್ತೆ ಕೆಲಸ. ಅದೇ ಥರ ಆಗಿತ್ತು. ಸುನಿ ಸರ್ ಎಕ್ಸಾಕ್ಟ್ ಈ ಪಿಕ್ಚರ್ ಶುರು ಮಾಡುವಾಗೆ ನಾನು ಯಾವುದೋ ಒಂದು ರೀತಿ ಕನೆಕ್ಟ್ ಆದ್ವಿ. ಈ ಪಿಕ್ಚರ್ ನನಗೆ ಅವಕಾಶ ಕೊಟ್ಟರು. ಸರ್ ಹೇಳಿ ನಾನು ತುಂಬ ಖುಷಿಯಾಗಿದೆ, ತುಂಬ ಧನ್ಯವಾದಗಳು. ಅವ್ರು ಸಿಕ್ಕಾಗ ಹೇಳ್ತಿದ್ರು ನಿಮ್ಮ ಕಾರಂಜಿ ಮೂವಿ, ಯಾವರೇ ಮೂವಿ ತುಂಬ ನನಗೆ ಇಷ್ಟ ಮ್ಯೂಸಿಕ್ ನಿಮ್ಮದು ಅಂತ ಹೇಳ್ತಿದ್ರು. ಅನಂತರ ಕೊಂಚ ರೇಷ್ಮೆ ಕೊಂಚ ಹುಣ್ಣಿಮೆ ಅವ್ರು ಸುಮಾರು ದಿವಸ ನಾನು ರಾತ್ರಿ ಕೇಳ್ಕೊಂಡು ಮಲಗಿದ್ದೀನಿ ಆ ಸಾಂಗ್ 6 ತಿಂಗಳು ಅಂತ ಹೇಳ್ತಿದ್ರು. ಬಟ್ ಇಂಥ ಒಂದು ನಿರ್ದೇಶಕರ ಜೊತೆ ಕೆಲಸ ಮಾಡೋಕ್ಕೆ ನನಗೆ ತುಂಬ ಆಸೆ ಇತ್ತು. ನನಗೆ ಒಂದು ಬೋನಸ್ ಕೂಡ ಸಿಕ್ಕಿದೆ ಈ ಸಿನಿಮಾದಲ್ಲಿ. ಒಂದು ಅವಕಾಶ ಸಿಕ್ಕಿತ್ತು ಇಂಥ ಯಶಸ್ವಿ ನಿರ್ದೇಶಕರ ಜೊತೆ. ಎರಡನೇದು, ಈ ಸಿನಿಮಾದಲ್ಲಿ ಮ್ಯೂಸಿಕ್ಗೆ ತುಂಬ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಮ್ಯೂಸಿಕಲ್ ಸಿನಿಮಾ ಇದು. ನಾನು ಕಾರಂಜಿ ಅಂದ್ರೆ ಒಂದು ಮ್ಯೂಸಿಕಲ್ ಸಿನಿಮಾ ಮಾಡ್ತೀನಿ. ಯಾವುದೇ ಸಂಗೀತ ನಿರ್ದೇಶಕನಿಗೆ ಒಂದು ಮ್ಯೂಸಿಕಲ್ ಸಿನಿಮಾ ಸಿಗೋದು ಒಂದು ಎಂಟರ್ ಕ್ಯಾರಿಯರ್ಗೆ ತುಂಬ ಅಪರೂಪ. ಹಾಗಾಗಿ ನಾನು ಬಯಸಿದ್ದ ನಿರ್ದೇಶಕರ ಜೊತೆ ಒಂದು ಮ್ಯೂಸಿಕಲ್ ಸಿನಿಮಾ ಮಾಡ್ತಾ ಇರೋದು ತುಂಬ ಖುಷಿ. ಅದ್ರ ಜೊತೆಲಿ ರಮೇಶ್ ಸರ್ ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಹೇಳಿದ್ದೆಲ್ಲ ಕೊಡ್ತಾ ಇದ್ದಾರೆ. ಇವಾಗ 10th 11th ಬಾಂಬೆ ರೆಕಾರ್ಡಿಂಗ್ ಮಾಡ್ತಾ ಇದ್ದೀವಿ, ಲೈವ್ ಎಲ್ಲ ಮಾಡ್ತಾ ಇದ್ದೀವಿ. ಟೋಟಲಿ ಸಿನಿಮಾದ ಲೈವ್ ಪರ್ಕ್ಯೂಷನ್ಸ್ ಎಲ್ಲ ಲೈವ್ ಮಾಡ್ತಾ ಇದ್ದೀವಿ. ಆನಂತರ ವಿನಯ್ ಸರ್ ತುಂಬ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಸಿನಿಮಾಗೆ. ಕಾರಣ ಅಂದರೆ 1.5 ಮಂತ್ ಜಸ್ಟ್ ನಾನು ಸಿನಿಮಾದಲ್ಲಿ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ತೀನಿ ಅಂದರೆ ಅಸಿಸ್ಟೆಂಟ್ ಮ್ಯೂಸಿಕ್ ಡೈರೆಕ್ಟರ್ ಥರ ಒಂದು ಕ್ಯಾರೆಕ್ಟರ್ ಇದೆ ಅವರು.
ಅದಕ್ಕೆ ನಾನು ಕೀಬೋರ್ಡ್ ಮುಂದೆ ಕೂತಾಗ ಆಭಾಸವಾಗಿ ಕಾಣಿಸ್ಬಾರ್ದು. ಯಾರಾದ್ರೂ ಒಬ್ರು ನೋಡಿದ್ರೆ ಏನಪ್ಪ ಇವ್ರಿಗೆ ಕೀಬೋರ್ಡ್ ಕೈ ಹಿಡಕ್ಕೆ ಬರಲ್ಲ, ಅದು ಅನ್ಕೋಬಾರ್ದು ಅನ್ನೋ ಉದ್ದೇಶದಿಂದ ಸುನಿ ಸರ್ ಮತ್ತು ಅವ್ರು ತುಂಬಾ ಕಷ್ಟಪಟ್ಟು 1.5 ಮಂತ್ ಅವರು ಪ್ರಾಕ್ಟೀಸ್ ಮಾಡಿದ್ದಾರೆ, ಕೀಬೋರ್ಡ್ ಕಲ್ತಿದ್ದಾರೆ ಈ ಸಿನಿಮಾ ಕ್ಯಾರೆಕ್ಟರ್ಸ್ ಅವರು. ಅದರ ಆ ಡೆಡಿಕೇಶನ್ ಅವ್ರ ಫ್ಯಾಮಿಲಿಗೆ ಇದೆ ಇವತ್ತು ಹಾಗಿದೆ. ಅದಕ್ಕೆ ನಾನು ತುಂಬಾ ಅವ್ರ ಅವಶ್ಯಕತೆ ಇರಲಿಲ್ಲ, ಕಲಿಬೇಕಂತ ಮಾಡ್ಬಿಡ್ತೀನಿ ಬನ್ರಿ ಅನ್ಬೋದಾಗಿತ್ತು. ಬಟ್ 1.5 ಮಂತ್ ಡೈಲಿ ಒಬ್ಬರು ಟೀಚರ್, ಕೀಬೋರ್ಡ್ ಟೀಚರ್ ಅವ್ರ ಮನೆಗೆ ಹೋಗಿ ಕ್ಲಾಸ್ ಕಲಿಸಿದ್ದಾರೆ ಕೀಬೋರ್ಡ್. ಹಾಗಾಗಿ ಎಂಟರ್ ಟೀಮ್ ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ವಿ. ನನಗೂ ಈ ಸಿನಿಮಾ ಒಂದು ತಿರುವು ಕೊಡುತ್ತೆ, ನಮಗೊಂದು ಯಶಸ್ವಿ ಕಡೆ ಒಂದು ಕರ್ಕೊಂಡು ಹೋಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. ತಮ್ಮೆಲ್ಲ ಸಹಕಾರ, ಸಪೋರ್ಟ್ ಇರಲಿ. ಈ ಸಿನಿಮಾ ಒಂದು ಗೆಲುವು ಕಾಣುತ್ತೆ ಅಂತ ನನ್ನ ನಂಬಿಕೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್ ಶರ್ಮಾ ಅಂತ. ಇದಕ್ಕಿಂತ ಮುಂಚೆ ವಿಲಿಯಂ ಸರ್ ಅಸೋಸಿಯೇಟ್ ಆಗಿ ಮಾಡ್ತಾ ಇದ್ದೆ. ಸುನಿ ಸರ್ ಜೊತೆ 3 ಪ್ರಾಜೆಕ್ಟ್ ವರ್ಕ್ ಮಾಡಿದ್ದೆ. ಸೊ ಸುನಿ ಸರ್ ಜೊತೆ ವರ್ಕ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಆ್ಯಂಡ್ ಇನ್ಫ್ಯಾಕ್ಟ್ ಈ ಪ್ರಾಜೆಕ್ಟ್ ಆ್ಯಕ್ಚುಲಿ ವರ್ಕ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಬೇರೆ ಪ್ರಾಜೆಕ್ಟ್ಗಳು ಬಂದಿದ್ದ ಕಾರಣ ಮಾಡೋಕ್ಕಾಗಿಲ್ಲ. ಒಂದು ದಿವಸ ಸಡನ್ ಆಗಿ ಸುನಿ ಸರ್ ಫೋನ್ ಮಾಡಿದ್ರು, ಈ ಪ್ರಾಜೆಕ್ಟ್ ಮಾಡ್ತೀಯ ಕಾರ್ತಿಕ್ ಅಂತ. ಸೊ ಬಂದೆ, ಜಾಯಿನ್ ಆಗಿ ವರ್ಕ್ ಮಾಡ್ತಿದ್ದೆ. ಇದಕ್ಕಿಂತ ಮುಂಚೆ ಮಾಡಿರೋ ಸಭಾ ಸರ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ರು. ಸೊ ಅವ್ರ ವರ್ಕ್ ಪ್ಯಾಟ್ರನಲ್ಲೇ ನಾನು ಇನ್ನೂ ಸುನಿ ಸರ್ ಪ್ಯಾಟ್ರನ್ ಇನ್ಕ್ಲೂಡ್ ಮಾಡಿಕೊಂಡು ಒಂದು ಬ್ಯೂಟಿಫುಲ್ ಸಿನಿಮಾ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಈಗ ನೀವು ಯಾರಿಗೂ ಏನು ಪ್ರಶ್ನೆ ಕೇಳೋದಿಲ್ಲ ಅಂತಂದ್ರೆ ನಾವು ಈ ಕಾರ್ಯಕ್ರಮನ ಮುಂದುವರಿಸ್ಬೋದು. ಸೊ ನೀವೆಲ್ಲ ಪ್ರಶ್ನೆ